ದೊಡ್ಡ ಅಮೌಂಟ್ ಅಂದಾಗ ಸರ್ ಪಾಪ ಅವ್ರಿಗೂ ಹೌದು ನಾವು ಹೋರಾಟ ಮಾಡಿ ಸಿಗ್ತದೆ ಅನ್ನೋಂಥದ್ದು ಈಗಾಗಲೇ ಕನ್ಫರ್ಮ್ ಅಲ್ಲ. 3,300 ತೋಳು ಮುಂದೆ ಇದೇ ಗುರ್ಲಾಪುರದಲ್ಲಿ ಎಷ್ಟು ಜನ ಕೂಡಿದ್ರು, ಏನೇನಾಯಿತು ಏನೇನಿಲ್ಲ ಅನ್ನೋದನ್ನು ಈ ಎಳೆ ಸಾಕಷ್ಟು ಸಭೆಗಳಲ್ಲಿ ಬಿಡಿಸಿ ಹೇಳಿದ್ದಾರೆ. ಮತ್ತು ಇವತ್ತು ಎಲ್ಲರಿಗೂ ಹೌದಪ್ಪ ಗುರ್ಲಾಪುರ ಅಂತ ಮೂಮೆಂಟ್ಗಳು ಆಗ್ತಾನೆ ಇರಬೇಕು ಅಂದಾಗ ಮಾತ್ರ ಸರ್ಕಾರಗಳು ಈ ಶುಗರ್ ಲಾಬಿ, ಈ ಎಥನಾಲ್ ಲಾಬಿ ಅಥವಾ ಈ ಸಾರಾಯಿ ಲಾಬಿ ಅಂಜಲಿಕ್ಕೆ ಸಾಧ್ಯ ಇಲ್ಲ. ಅಟ್ಲೀಸ್ಟ್ ನಮ್ಗೆ ಇನ್ನೂ ಅಷ್ಟು ಪರ್ಸೆಂಟ್ ಹೆಚ್ಚು ಮಾಡಲಿಕ್ಕೆ ಸಾಧ್ಯ ಇಲ್ಲಾಂದರೆ ಇಲ್ಲ, ನಾವು ಕೇಳಿಲ್ಲ, ನಮ್ಗೆ ಯಾರೂ ಕೊಡೋದೇ ಇಲ್ಲ. ಈ ಹಂತಕ್ಕೆ ಬಂದ ಇನ್ನೊಮ್ಮೆ ಮತ್ತು 20-30 ಲಕ್ಷ ರೈತರು ಕುಡ್ಕೊಂಡು ಗುರ್ಲಾಪುರದಲ್ಲಿ ಕಬ್ಬಿಗಾಗಿ ಮತ್ತೊಮ್ಮೆ ಹೋರಾಟ ಮಾಡೋ ದಿನ ಸಮೀಪ ಬರ್ತಾ ಇದ್ದಾವಂತ ಅನ್ನಿಸ್ತಾ ಇದೆ. ಇದು ಎಷ್ಟು ಸಾಧ್ಯ ತೀವ್ರ ಆಗಬೇಕಾಗಿದೆ. ಇಲ್ಲಾಂದ್ರೆ ಸಕ್ರಿಯ ಲಾಭ ನಲಿನವ್ರು ಹೊರ್ಕೊಂಡು ಹೋಗಿಬಿಡ್ತಾರೆ. ಮತ್ತು ನಿರ್ಧಾರಕ್ಕೂ ಬಂದಿದ್ದಾರೆ ಸೈಂಟಿಫಿಕ್ಕಾಗಿ. ಮೊದಲು MS ಸ್ವಾಮಿನಾಥನ್ ಆಯೋಗ ಪ್ರಕಾರ ಎಲ್ಲ ಬೆಳೆಗೆ ಬೆಲೆ ಬರಬೇಕು, ಬೆಲೆ ನಿರ್ಧಾರ ರೈತ ಮಾಡಬೇಕು ಅನ್ನುವಂಥದ್ದು. ಕಬ್ಬಿಗೆ 5,000 - 6,000 ರೂಪಾಯಿಗಳು ಒಂದು ಟನ್ನಿಗೆ ಸಿಗಬೇಕು ಅನ್ನೋಂಥ ಬೇಡಿಕೆ ಯಥಾಯೋಗ್ಯದ. ಯಾಕಂತಂದ್ರೆ ಖರ್ಚು ಬರ್ತದೆ 4,000-5,000, ಮತ್ತು ತುಟ್ಟಿ ಆಗ್ತದೆ ಮಾರ್ಕೆಟು. ಯಾಕೆಂದರೆ ಶುಗರ್ ತುಟ್ಟಿ ಆದ ತಕ್ಷಣ ಓದು ವಸ್ತುಗಳ ಬೆಲೆನೂ ತುಟ್ಟಿ ಹಾಕೋದು ಹೋಗಿಬಿಡ್ತಾವೆ, ಗೊಬ್ಬರಗಳು ತುಟ್ಟಿ ಆಗ್ತಾವೆ, ತಂದು ಹಾಕೋದು ತುಟ್ಟಿ ಆಗ್ತದೆ, ಲೇಬರ್ ಚಾರ್ಜ್ ತುಟ್ಟಿ ಆಗ್ತದೆ, ಎಲ್ಲ ತುಟ್ಟಿ ಈ ಎಲ್ಲ ನೆಲೆಗಟ್ಟಿನಲ್ಲಿ ಮತ್ತು ಪ್ರತಿ ವರ್ಷವೂ ಕಬ್ಬು ಹಾಕೋದ್ರಿಂದ ಭೂಮಿ ಸವಕಳಿ ಆಗ್ತದೆ, ಭೂಮಿನೂ ತನ್ನ ಶಕ್ತಿನ ಕಳ್ಕೊಳ್ತದೆ, ಅದು ಲಾಸ್ ಆಗ್ತದೆ ರೈತಗೆ. ಈ ಎಲ್ಲ ದೃಷ್ಟಿ ಇಟ್ಕೊಂಡು ಇವತ್ತು ಒಂದು ಚಿಂತನೆ ಮಾಡ್ತಾ ಇದ್ದಾರೆ ಅನ್ನೋ ಸುದ್ದಿ ಬರ್ತಾ ಇರೋದು. ಇದು ಒಂದು ರೀತಿಯಿಂದ ಸಕ್ಕರೆ ಬೆಲೆ ಏರಿದ್ದಕ್ಕೂ ನಮ್ಮ ರೈತರಲ್ಲೇ ನಾವೇನಾದರೂ ಮಾಡಬೇಕು, ಅದರ ಲಾಭ ತೊಗೊಳ್ಬೇಕು ಅಂತ ಅವ್ರ ಮನಸ್ಸಲ್ಲಿ ಬಂದಿದ್ದು ನಿಶ್ಚಿತವಾಗಿ ಒಳ್ಳೆ ಬೆಳವಣಿಗೆ. ಇದಕ್ಕಿಂತ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಏನಾದರೂ ಮಾಡಿ ಅಧಿಕಾರವನ್ನು ತಾವೇ ಪಡ್ಕೊಳ್ಳುವಂಥದ್ದು ರೈತರೆಲ್ಲ. ಇದು ಸಹಿತ ಪ್ರತಿಯೊಬ್ಬ ರೈತ ಯೋಚನೆ ಮಾಡಬೇಕಾಗಿದೆ. ಹೌದಪ್ಪ, ನಮ್ಮಲ್ಲಿ ಸಜ್ಜನರು ಯಾರಿದಾರ, ಯೋಗ್ಯರು ಯಾರಿದಾರ, ಅವರನ್ನು ಆಯ್ಕೆ ಮಾಡಿ ಕಳಿಸುವಂಥ 224 ಕ್ಷೇತ್ರಗಳಲ್ಲಿ ಸಾಧ್ಯತೆ. ಯಾಕಂದರೆ ಎಲ್ಲ ಕಡೆ ರೈತರಿದ್ದಾರೆ. 60-65%, 70% ರೈತರಿದ್ದಾರೆ. ರೈತರಲ್ಲಿ ಏನು ನಾಯಕರು ಅಂತಂದ ಅಡ್ಮಿನಿಸ್ಟ್ರೇಷನ್ ಅಂದರೆ ನೋಡ್ಕೊಂಡು ಹೋಗುವಂಥದ್ದು. ಅಲ್ಲಿ ಅಧಿಕಾರಶಾಹಿ ವರ್ಗದ ಭ್ರಷ್ಟರಾಗದಂಗೆ ನೋಡ್ಕೊಂಡು ಹೋಗೋದಷ್ಟೇ ಕೆಲಸದ. ಅವ್ರು ಭ್ರಷ್ಟರಾಗುವಾಗಿಲ್ಲ. ಆ ಅಧಿಕಾರಶಾಹಿ ವರ್ಗ ಸಾಕಷ್ಟು ಕೊಟ್ಟಿದ್ದೀವಿ ನಾವೆಲ್ಲ. ನಮ್ಮ ಪೇಮೆಂಟ್ ಚೆನ್ನಾಗಿದೆ, ಅವ್ರದ್ದು ಬದುಕು ಚೆನ್ನಾಗಿದೆ, ಎಲ್ಲ ಅದ. ಎಕ್ಸ್ಟ್ರಾ ಮೇಯುವಂಥ ಕೆಲಸ ಅವ್ರಲ್ಲದ, ಅದನ್ನು ಖರ್ಚು ಮಾಡ್ಬೇಕಾಗಿದೆ ಯಾರಪ್ಪ. ಅದು ರಾಜಕಾರಣಿಗಳಂತ ಇವತ್ತು ರಾಜಕಾರಣ ಯಾರೂ ಮಾಡೋದಿಲ್ಲ. ಯಾಕಂದ್ರೆ ಅಲ್ಲಿ ಅವ್ರಿಗೂ